ನಮಸ್ತೆ ಎಲ್ಲರಿಗೂ. ಇದು ರಾತ್ರಿ ಬುಧವಾರ ರಾತ್ರಿ ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಅರಳಿದೆ. ಇದರಲ್ಲಿ ಇನ್ನೂ ಹಣ್ಣು ಆಗಿದೆ, ಆದರೆ ಪೂರ್ತಿ ಹಣ್ಣಾಗಿಲ್ಲ. ಅಷ್ಟರೊಳಗೆ ನೋಡಿ ಇಷ್ಟೊಂದು ಹೂವು ಮೊನ್ನೆ ತೋರಿಸಿದ್ದೆ ಅಲ್ವಾ, ಇದರಲ್ಲಿ ಎರಡೆರಡು ಬಂದಿರೋದೆಲ್ಲ ಒಂದು ಉದುರೋಯ್ತು. ಇನ್ನು ಒಂದೊಂದು ಇರೋವೆಲ್ಲ ಅರಳ್ತಾ ಇದ್ದಾವೆ. 3 ಹೂವು 4 ಹೂವು ಇದ್ದಾವೆ ಇನ್ನು. ಇದು ಫಸ್ಟ್ ಅರಳಿದು. ಇವತ್ತು ಬುಧವಾರ ನೈಟ್ ಅರಳಿತ್ತು. ನನ್ನ ಮಗನೇ ಇದು ವಿಡಿಯೋ ಮಾಡಿ ನಂಗೆ ಫೋನ್ ಮಾಡ್ದೆ, ಹೂವು ಅರಳಿದೆ ನೋಡಿ ಬನ್ನಿ ಅಂತ. ಅದರಿಂದ ಹೋಗ್ಬಿಟ್ಟು ಅವನೇ ವಿಡಿಯೋ ಕಳಿಸಿದ್ದಿದ್ದು, ನಾನೇನು ತೆಗಿಯೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ರಾತ್ರಿ ಹೊತ್ತು ಮಾತ್ರ ಇದು ಅರಳಿದಾಗ. ಬ್ರಹ್ಮಕಮಲ ಅಷ್ಟೇ, ಇದು ಅಷ್ಟೇ. ರಾತ್ರಿ ಹೊತ್ತು ಅರಳತ್ತವಲ್ಲ, ಹೋಗಿ ನೋಡಬೇಕು. ಅಂದರೆ ಇದು ಸ್ಮೆಲ್ ಇರೋಲ್ಲ, ಬ್ರಹ್ಮಕಮಲ ಸ್ಮೆಲ್ ಇರುತ್ತೆ, ಗಮ್ಮಂತ ವಾಸನೆ ಇರುತ್ತೆ, ಸುವಾಸನೆ ಇರುತ್ತೆ. ಇದರಲ್ಲಿ ಏನು ಸುವಾಸನೆ ಗೊತ್ತಾಗಲ್ಲ, ಅಥವಾ ಮೇಲಿರೋದ್ರಿಂದ ನಮಗೆ ಬರಲಿಲ್ವೋ ಗೊತ್ತಿಲ್ಲ. ನೋಡಿ ಇದರಲ್ಲೇ ಪಾಲಿನೇಷನ್ ಆಗೋದಿರುತ್ತೆ, ನಾವೇನು ಹ್ಯಾಂಡ್ ಪಾಲಿನೇಷನ್ ಮಾಡಬೇಕಾಗಿಲ್ಲ. ಇದು ತಿರ್ಗಾ ಬೆಳಗ್ಗೆ ನಾನು ಹೂವು ಬಾಡಿದೆ. ಆಮೇಲೆ ಇದು ಇವತ್ತು ಅರಳ್ಬೋದು ಅನಿಸುತ್ತೆ, ಗುರುವಾರ ನೈಟ್ ಅರಳುತ್ತೆ. ಅಕಸ್ಮಾತ್ ಗುರುವಾರ ನೈಟ್ ಅರಳಿದರೆ ಅದನ್ನು ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ಇನ್ನೂ ಒಂದು ಗುರುವಾರ, ಶುಕ್ರವಾರ, ಶನಿವಾರ ಆ ಥರ ಅರಳಂಗೆ ಕಾಣುತ್ತೆ ನನಗೆ. ಆ ಮೊಗ್ಗು ನೋಡಿದರೆ ದಿನ ಒಂದು ಒಟ್ಟು 4. ಇವಾಗ ಹಣ್ಣಾಗ್ತಿರೋದೊಂದು 5 ಹಣ್ಣಾಗಿರೋದು ಅದರಲ್ಲಿ. ಆಮೇಲೆ ಇದೊಂದು ಸಣ್ಣ ಮುಜಾಜಿ ಅಂತೀವಲ್ಲ, ಕೇಸರಿ ಕಲರ್ ಇರುತ್ತೆ. ಇದು ಅಷ್ಟೇ, ನಾನು ಗಾರ್ಡನ್ ಅಂಗಡಿ ಇಟ್ಟಾಗ ಇಲ್ಲಿ ಕೆಳಗಡೆ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದು ಕಟಿಂಗ್ ಇಟ್ಟರೂ ಬರುತ್ತೆ ಗಿಡ. ಆಮೇಲೆ ಇದು ಗಲಾಟೆ ಹೂವು, ಗಲಾಡಿಯಾ ಅಂತಾರಲ್ಲ ಅದು. ಇದು ನೋಡಿ ಇವತ್ತು ತೋರಿಸ್ತಾ ಇದ್ದೀನಲ್ಲ, ಅದು ನಮ್ಮ ಅಣ್ಣ ಕೊಟ್ಟಿದ್ದು. ಇದರಲ್ಲಿ ರೆಡ್ ಇತ್ತು, ಅದು ಹೋಯ್ತು. ಅಲ್ಲಿ ಇಲ್ಲಿ ಕೊನೆಗೆ ಬೀಜನೇ ಸಿಗಲಿಲ್ಲ. ಅದು ಅಕಸ್ಮಾತು ಎಲ್ಲಾದರೂ ಮಣ್ಣಲ್ಲಿದ್ದು ಬಂದರೆ ನನಗೆ ಲಕ್ಕು. ಇದೆಲ್ಲ ನಾನು ಲಾಲ್ಬಾಗಿಂದ ತಂದಿರೋದು. ನೋಡಿ ಅಷ್ಟು ಖುಷಿಯಾಗಿಲ್ಲ ಇವು. ಒಂಥರ ಸಿಂಗಲ್ ಪೆಟಲು. ಇದು ಮೆಕ್ಸಿಕನ್ ಪೆಟೋನಿಯಾ ವೈಟು. ಇನ್ನೊಂದು ಬ್ಲೂ ಇದೆ, ಆಮೇಲೆ ಪಿಂಕ್ ಇದೆ. ಅವು ಅರಳಿಲ್ಲ ಇನ್ನೂ, ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾವೆ. ಆಮೇಲೆ ಬ್ರಹ್ಮಕಮಲ ನೋಡಿ ಇನ್ನೊಂದು ಮೊಗ್ಗಾಗ್ತಾ ಇದೆ. ಯಾವ ಗಿಡ ಅಂದರೆ ನಾನು ರೋಡಲ್ಲಿಟ್ಟಾಗ ತಂದು ಅದನ್ನು ಸೇವ್ ಮಾಡಿದ್ನಲ್ಲ ಆ ಗಿಡ. ಆಮೇಲೆ ಗುಲಾಬಿ ಗಿಡದಲ್ಲೂ ಒಂದೊಂದು ಮೊಗ್ಗಾಗಿದೆ. ನಾನು ಕಟಿಂಗ್ ಇಟ್ಟಿದ್ದು ಆಮೇಲೆ ಮದರ್ ಪ್ಲಾಂಟು ಸೇರಿ ಗುಲಾಬಿ ಗಿಡ 4 ಇದೆ. 4ರಲ್ಲಿ ಒಂದು ನನಗೆ ಒಬ್ಬರು ತಂದು ಕೊಟ್ಟಿದ್ದರು. ನಾನು ಊರಲ್ಲಿದ್ದಾಗ ಕಟಿಂಗ್ ಇಟ್ಟಿತ್ತು, ಗೊತ್ತಿಲ್ಲ. ನಮ್ಮದು ಒಂದು ಸ್ವಲ್ಪ ಇದು ಹಾಲ್ ಕಲರ್ ಇದೆ ಒಂಥರ. ಇದು ಫುಲ್ಲು ವೈಟ್ ಆದರೆ ಅವ್ರು ಕೊಟ್ಟಿದ್ದು ಅನಿಸುತ್ತೆ, ನೋಡಬೇಕು. ಇವಾಗ ಒಂದು ಹೂವು ಬಿಡ್ತಾ ಇದ್ದಾವೆ. ಒಟ್ಟು 4 ಆಯಿತು ಗಿಡ. ಅದು ವೈಟು, ಪಿಂಕು, ಒಂಥರ ಕ್ರೀಮ್ ಕಲರ್ ಅಂತಾರಲ್ಲ ಆ ಥರ ಐತೆ. ನಮ್ಮದು ಕ್ರೀಮ್ ಕಲರು, ಅದೇ ಫುಲ್ಲು ವೈಟ್ ಆದರೆ ಅವ್ರು ಕೊಟ್ಟಿದ್ದು. ಇದು ಫಸ್ಟ್ ಮೊನ್ನೆ ಯಾರೋ ಕೇಳಿದರು ಗುಲಾಬಿ ಗಿಡಗಳು ಯಾವಾಗ ರಿಪಟ್ ಮಾಡಬೇಕು, ಕಟಿಂಗ್ ಮಾಡಬೇಕು ಅಂತ. ಸೆಪ್ಟೆಂಬರ್ ಎಂಡಲ್ಲಿ ಮಾಡ್ಕೊಳ್ಬೇಕು. ಸೆಪ್ಟೆಂಬರ್ ಎಂಡಲ್ಲಿ ಮಾಡ್ಕೊಂಡ್ರೆ ನವಂಬರ್ ಡಿಸೆಂಬರ್ಗೆ ಗುಲಾಬಿ ಗಿಡಗಳು ಹೂವು ಚೆನ್ನಾಗಿ ಬಿಡುತ್ತೆ. ಚಳಿಗಾಲಕ್ಕೆ ಜಾಸ್ತಿ ಹೂವು ಬಿಡೋದು. ಬೇಸಿಗೆಗಾಲದಲ್ಲಿ ಎಲ್ಲ ಗಿಡಗಳು ಹೂವು ಬಿಟ್ಟರೆ ಚಳಿಗಾಲದಲ್ಲಿ ಗುಲಾಬಿ ಗಿಡ ಜಾಸ್ತಿ ಬಿಡುತ್ತೆ. ಅದಕ್ಕಿಂತ ಮುಂಚೆನೇ ನಾವು ಒಂದು ತಿಂಗಳು ಒಳಗೇ ಕೇರ್ ಮಾಡಿಬಿಟ್ಟು ಅವನ್ನ ರಿಪಟ್ ಮಾಡಿ ಪ್ರೂನಿಂಗ್ ಮಾಡ್ಕೊಂಬಿಟ್ರೆ ನವಂಬರು ಡಿಸೆಂಬರ್ಗೆ ಚಿಗುರ್ಬಿಟ್ಟು ಹೂವು ಬಿಡುತ್ತೆ. ಆಮೇಲೆ ಇವತ್ತು ಹೂವು ಒಂದು 5-6 ಇದೆ, ಜಾಸ್ತಿ ಇಲ್ಲ. ಯಾಕೆಂದರೆ ಕಮ್ಮಿ ಆಗುತ್ತಲ್ಲ ಒಂದು ಸರಿ, ಅದರಿಂದ ಕಮ್ಮಿಯಾಗಿದೆ ಸ್ವಲ್ಪ. ಅವನ್ನೇ ನೋಡಿಕೊಂಡು ಇವತ್ತು ಏನೇನು ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ರಿಪಟ್ ಮಾಡಿದ್ದು ಇನ್ನೂ ಒಂದು ಎಲೆ ಬಂದಿಲ್ಲ, ಆದರೆ ಅದರಲ್ಲಿರೋ ಮೊಗ್ಗೆಲ್ಲ ದೊಡ್ಡವಾಗಿ ಹೂವು ಆಗ್ತಾಯಿದ್ದಾವೆ. ಆವಾಗ ಆ ಗಿಡ ಜೀವಂತವಾಗಿದೆ ಅನಿಸುತ್ತೆ. ಅದರಲ್ಲಿರೋ ಮೊಗ್ಗೆಲ್ಲ ಆಗೋದ್ಮೇಲೆ ನಾನು ಪ್ರೂನ್ ಮಾಡ್ಕೊತೀನಿ. ಅಲ್ಲಿವರೆಗೂ ಮಾಡಲ್ಲ. ಅಷ್ಟೊತ್ತಿಗೆ ಮಳೆನೂ ಶುರುವಾಗಿದೆ. ನೆನ್ನೆನೂ ಒಂಚೂರು ಮಳೆ ಬಂತು, ಗಿಡಕ್ಕೆ ನೀರು ಹಾಕೋಷ್ಟಿಲ್ಲ. ಇವತ್ತು ಅಷ್ಟು ಮಳೆ ಬಂದಿದೆ. ಮಳೆ ಬಂದಿರೋದಕ್ಕೆ ಗಿಡಗಳ ಮೇಲೆ ಇರೋ ಧೂಳೆಲ್ಲ ಕ್ಲೀನಾಗಿದೆ. ಈ ನಡುವೆ ನಾವು ಥಂಡಿ ಇದೆ ಅಂತೇಳಿ ಸ್ಪ್ರೇ ಮಾಡೋಕ್ಕೆ ಹೋಗ್ತಾಯಿಲ್ಲ ನೀರು. ಅದೇ ಥರ ಬರೀ ಗಿಡಕ್ಕೆ ನೀರು ಹಾಕಿ ಬಿಟ್ಬಿಡ್ತಾಯಿದ್ವಿ. ನೆನ್ನೆ ಮಳೆ ಬಂದಿರೋದಕ್ಕೆ ಗಿಡದ ಮೇಲೆ ಸ್ವಲ್ಪ ಧೂಳು ಇರೋದೆಲ್ಲ ಹೋಗಿದೆ. ಆಮೇಲೆ ಪಕ್ಕದ ಬಿಲ್ಡಿಂಗು ಇನ್ನೊಂದು ನಮ್ಮ ಮನೆ ಎದುರುಗಡೆ ಬಿಲ್ಡಿಂಗ್ ಕೆಲಸ ನಡೀತಾ ಐತೆ, ಅದ್ರ ಧೂಳು ಬರುತ್ತೆ. ಗಾಳಿ ಕಾಲ ಬೇರೆ, ಇವಾಗ ಗಾಳಿನೂ ಜಾಸ್ತಿ, ಧೂಳು ತುಂಬ ಗಾಳಿ ಇರುತ್ತೆ. ಸಾಯಂಕಾಲದ ಹೊತ್ತಾದರೆ ಒಂದೊಂದು ಸರಿ ತುಂಬ ಗಾಳಿ, ಗಿಡಗಳು ಚಿಕ್ಕ ಪಾಟ್ಗಳು ಬೀಳ್ತವೇನೋ ಅನಿಸುತ್ತೆ. ಅದರಿಂದ ನಾನು ಚಿಕ್ಕ ಪಾಟೆಲ್ಲ ದೊಡ್ಡ ಪಾಟಲ್ಲಿ ಇಟ್ಬಿಟ್ಟಿದ್ದೀನಿ, ಸಪ್ರೇಟು ಅಂತ ಇಟ್ಟಿಲ್ಲ. ಗಿಡಗಳು ಉದ್ದುದ್ದ ಇರೋವೂ ಸ್ವಲ್ಪ ಬೀಳದೇ ಇರೋ ಜಾಗ ನೋಡೇ ಇಟ್ಟಿರೋದು. ಇದು ನೋಡು, ಇದೊಂದು ನಂಗೆ ಇಷ್ಟ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಇರಲಿ ಬಿಡಿ ಪೂಜೆಗೆ ಅಂತ ಬಿಟ್ಟಿದ್ದೀನಿ. ಇದು ಎಲ್ಲ ಕಟಿಂಗಿಂದ ಬಂದಿದ್ದು. ಆಮೇಲೆ ಇದು ಇನ್ನೊಂದು ಹೂವು, ಇದು ಅರಳದ ನೋಡಿಸ್ತೀನಿ. ನೆನ್ನೆ ನಾನು ಅದನ್ನು ಜಾಗ ಇಲ್ಲಿಗೆ ತಂದಿಟ್ಟಿದ್ದು, ಆ ಕಡೆ ಇತ್ತದು. 2 ಒಂದೇ ಕಡೆ ಇರಲಿ ಅಂತ ತಗೊಂಬಂದಿಟ್ಟೆ. ಅದು ಬೇರೆ ಆ ಕಡೆ ಸ್ವಲ್ಪ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು, ಉದ್ದ ಜಾಸ್ತಿ ಇತ್ತು.
ಚಿಕ್ಕದು ಅಲ್ಲಿಟ್ಬಿಟ್ಟು ದೊಡ್ಡದು ಇಲ್ಲಿ ತಂದಿಟ್ಟಿದ್ವಿ. ಆಮೇಲೆ ಇದು ನಾಟಿದು ಡಬಲ್ ಪೆಟಲ್ಲು. ಅದಾದಮೇಲೆ ನೋಡಿ ಇವತ್ತು ಸಂಪಿಗೆ ಗಿಡ ರಿಪೋರ್ಟ್ ಮಾಡಿದ್ವಿ. ಸಂಪಿಗೆ ಗಿಡ ರಿಪೋರ್ಟು ನಾನು ರೂಟ್ ಬೋಂಡಿಂಗ್ ಆಗಿದೆ ಅಂತ ಅಂದ್ಕೊಂಡು ಮಾಡಿದೆ. ನೋಡಿದ್ರೆ ಅದರಲ್ಲಿ ಬೇರೇ ಬಂದಿಲ್ಲ. ಗಿಡ ಇನ್ನೊಂದು 15 ದಿನ ತಿಂಗಳು ಬಿಟ್ಟಿದ್ರೆ ಸತ್ತೇ ಹೋಗಿರೋದೇನೋ. ಆ ಬೇರೆ ಬಂದಿಲ್ಲ. ಆಮೇಲೆ ಮಣ್ಣಲ್ಲಿ ಒಂಥರ ಓಲೋಲಿತ್ತು. ಎಲ್ಲಿ ಆ ಹುಳ ನೋಡಿದ್ವಿ ನಾವು, ಎಲ್ಲರೂ ಹುಳ ಇದೆಯಾ ಅಂತ. ಏನೂ ಹುಳ ಇಲ್ಲ ಮಣ್ಣಲ್ಲಂತೂ, ಏನು ಸಾರನೇ ಇರಲಿಲ್ಲ. ಆ ಮಣ್ಣೆಲ್ಲ ತೆಗೆದು ಸಪ್ರೇಟ್ ಇಟ್ಟು ಹೊಸ ಪಾಟು ಹೊಸ ಮಣ್ಣು ಹಾಕಿ ರಿಪೋರ್ಟ್ ಮಾಡಿದ್ದೀವಿ. ಫಂಗಸೈಡ್ ಕೂಡ ಹಾಕಿದ್ದೀನಿ. ಆಮೇಲೆ ಇಲ್ಲಿಂದ ತಂದ ಮೇಲೆ ಇಲ್ಲಿಟ್ಟ ಮೇಲೆ ದಾಸವಾಳ ಇವತ್ತು ಒಂದು ಹೂವು ರೆಡ್ ಆಗಿದೆ. ಇದು ಈ ಕಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಈ ಹೂವು ಚೆನ್ನಾಗಿರುತ್ತೆ. ಹೆಸಳು ತುಂಬ ಸೂಕ್ಷ್ಮ. ಒಂಚೂರು ಏನಾದ್ರು ತಗಲಿಬಿಟ್ರೆ ಇದಕ್ಕೆ ಬಟ್ಲೆ ಗಿಡ ತಗಲಿಬಿಟ್ರೆ ಇದು ಹೆಸಳೇ ಒಂಥರ ಬಾಡ್ದಂಗೆ ಆಗ್ಬಿಡುತ್ತೆ, ಅಷ್ಟು ಸೂಕ್ಷ್ಮ. ಅದಲ್ಲದೆ ಇಲ್ಲಿ ಶಂಖಪುಷ್ಪ ಗಿಡಗಳಲ್ಲೂ ಮೊನ್ನೆ ಹುಳ ಬಂದಿದ್ರೂ ಮೊನ್ನೆ ಲೈಜಿಲು ಎಲ್ಲ ಹೊಡೆದ್ರು ಕಮ್ಮಿ ಆಗಿರಲಿಲ್ಲ. ಇವತ್ತು ಮತ್ತೆ ಇನ್ನೊಂದು ಸರಿ ನಾನು ಎಲ್ಲ ತೆಗೆದ್ಬಿಟ್ಟು ಒಣಗಿರೋ ಕಡ್ಡಿ ಇದ್ದು ತುಂಬ, ಅವನ್ನು ಕಟ್ ಮಾಡಿ ತೆಗ್ದಿದ್ದೀನಿ. ಈ ಥರ ಒಂದೊಂದೇ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಮಳೆ ಇದ್ದಿದ್ದಕ್ಕೆ ನಾವು ಒಂದೇ ಗಿಡ ರಿಪೋರ್ಟ್ ಮಾಡಿದ್ದು, ಬೇರೆ ಗಿಡ ರಿಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಕಾಕಡ ನೋಡಿ, ನಾರ್ಮಲ್ ಅಲ್ಲ, ಇದು ಕೆಂಪು ಮೊಗ್ಗಿರುತ್ತೆ. ಆಮೇಲೆ ವೈಟ್ ಕಾಕಡ ಇದೊಂದು. ಆಮೇಲೆ ಇದು ಬಿಳಿ ಜಾಜಿ. ಇದ್ರ ಹೂವು ತುಂಬ ದೊಡ್ಡದಾಗಿರುತ್ತೆ. ಕೆಂಪು ಇದು ಜಾಜಿ ಮೊಗ್ಗು ಕೆಂಪಗಿದ್ದು ಹೂವು ಬಿಡುತ್ತಲ್ಲ, ಆ ಹೂವಿನ ಸೈಜ್ಕಿನ್ನ ಇದು ದೊಡ್ಡದಾಗಿರುತ್ತೆ. ಆಮೇಲೆ ಎಲ್ಲ ಬ್ರಾಂಚಸ್ಸಲ್ಲೂ ಮೊಗ್ಗಿದೆ. ಆಮೇಲೆ ಒಬ್ಬರು ಕೇಳಿದರು, ವಿರಜಾಜಿಗೆ ದೊಡ್ಡ ಮಲ್ಲಿಗೆ ಸಣ್ಣ ಮಲ್ಲಿಗೆಗೆ ಏನು ವ್ಯತ್ಯಾಸ ಅಂತ. ಹೇಳ್ತೀನಿ ನೋಡಿ. ವಿರಜಾಜಿ ಅಂದರೆ ಹಿಂಗಿರುತ್ತೆ. ಇದರಲ್ಲಿ ಕಣ್ಣಲ್ಲೂ ಹೂವಿನ ಬಂಚ್ ಬರುತ್ತೆ. ಇದು ಜಾಜಿ ಹೂವಿಂದ ಈ ಥರ ಇರುತ್ತಲ್ವ, ಕೊನೆಗೆ ಸ್ಟೆಮ್ ತುದಿಗೆ ಬರುತ್ತೆ, ಬ್ರಾಂಚಸ್ ತುದಿಗೆ ಹೂವು ಬಂದಿರುತ್ತೆ. ಇದು ಹಂಗಲ್ಲ ನೋಡಿ. ಪ್ರತಿಯೊಂದು ಕಣ್ಣಲ್ಲೂ ಕೆಳಗಡೆ ಎಲೆಗಳು ಇರುತ್ತಲ್ಲ, ಆ ಕಣ್ಣಲ್ಲೂ ಹೂವಿನ ಬಂಚಸ್ ಬಂದು ಹೂವು ಬಿಡುತ್ತೆ. ಇದು ವಿರಜಾಜಿ. ಸಣ್ಣ ಮಲ್ಲಿಗೆ ತೋರಿಸ್ತೀನಿ. ವಿರಜಾಜಿಲಿ ನೀವು ಇದನ್ನು ಗಮನಿಸ್ಕೋಬೇಕು. ಹಿಂದೆ ಎಲ್ಲ ಒಂದೊಂದು ಕಣ್ಣಲ್ಲೂ ಎಲೆ ಪಕ್ಕದಲ್ಲಿ ಅಲ್ಲಿ ಹೂವಿಂದು ಬ್ರಾಂಚಸ್ ಬಂದು ಮೊಗ್ಗಾಗ್ತಾ ಇರುತ್ತೆ. ಆಮೇಲೆ ಸ್ಮೆಲ್ಲು ಕೂಡ ಬೇರೆ ಇರುತ್ತೆ. ಇದ್ರ ಸ್ಮೆಲ್ಲೇ ಬೇರೆ ಇರುತ್ತೆ. ಸಣ್ಣ ಮಲ್ಲಿಗೆ ಹೂವಿನ ಸ್ಮೆಲ್ಲೇ ಬೇರೆ ಇರುತ್ತೆ. ಇದು ಸಣ್ಣ ಮಲ್ಲಿಗೆ ಅಂತೀವಲ್ಲ, ಅದು ಹೂವು ದೊಡ್ಡದಾಗಿರುತ್ತೆ. ಇದು ಕಣ್ಣಲ್ಲಿ ಬ್ರಾಂಚಸ್ ಹೂವಿನ ಮೊಗ್ಗಿನ ಬಂಚ್ ಬರಲ್ಲ. ಇದು ಯಾವ ಬ್ರಾಂಚ್ ಇದೆಯೋ, ಅದು ಸ್ಟೆಮ್ ಇದೆಯೋ ಅದ್ರ ತುದಿಗೆ ಮಾತ್ರ ಹೂವು ಬರೋದು. ಹಿಂದೆ ಎಲ್ಲ ಹೂವು ಇಲ್ಲ, ನೋಡಿದರೆ ಗೊತ್ತಾಗುತ್ತೆ. ಆಮೇಲೆ ಇದು ಹೂವು ದೊಡ್ಡದಾಗಿರುತ್ತೆ. ಮೊಗ್ಗು ಸೈಜೂ ಬೇರೆ, ಚೂಪಿರುತ್ತೆ ಒಂಚೂರು ಮೊಗ್ಗು. ಅದು ಮುಂದೆ ಸ್ವಲ್ಪ ಓವಲ್ ಶೇಪ್ ಇರುತ್ತೆ. ಇದು ನೋಡ್ಕೊಂಡು ತೊಗೋಬೋದು. ಆಮೇಲೆ ಎಲೆಗಳು ಕೂಡ ಚೇಂಜ್ ಇರುತ್ತೆ. ಇದು ಲೈಟು, ಆಮೇಲೆ ಒಂಥರ ಎಲೆ ಚೂಪಾಗಿರುತ್ತೆ. ಅದು ಉದ್ದುದ್ದ ಇರುತ್ತೆ, ಡಾರ್ಕ್ ಗ್ರೀನ್ ಇರುತ್ತೆ ಎಲೆ ನೋಡಿ. ವಿರಜಾಜಿ ಅಂದರೆ ಈ ಥರ. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಎಲ್ಲ ಇದು ಹಿಂದ್ಗಡೆ ಕೂಡ ನಿಮಗೆ ಹೂವು ಬರೋವು ಕಾಣಿಸ್ತಾ ಇರ್ಬೋದು, ಮೊಗ್ಗು. ಅದರಲ್ಲಿ ಬರಲ್ಲ, ಆ ಥರ ತುದಿಗಳು ಬರುತ್ತೆ. ಇದರಲ್ಲಿ ನೋಡಿ ಹಿಂದೆ ಮುಂದೆ ಆಮೇಲೆ ಸೈಡಲ್ಲಿ ಎಲ್ಲ ಬರುತ್ತೆ. ಇದು ರುದ್ರಾಕ್ಷಿ ಹೂವು ಮೊನ್ನೆ ಲಿಂಗಸೂರಿಂದ ತಂದಿದ್ದು. ಎಲ್ಲ ಕಲರ್ ಮಿಕ್ಸ್ ಮಾಡಿ ಹಾಕಿದ್ದೆ, ಯಾವ ಬರುತ್ತೋ ನೋಡೋಣ ಅಂತ. ಇದು ಇನ್ನೂ ಒಂದು ಕೆಳಗಡೆ ಇರೋದು. ನಮ್ಮ ಗಾರ್ಡನಲ್ಲೇ ಮಣ್ಣಲ್ಲಿ ಬೀಜ ಇತ್ತು ಅನಿಸುತ್ತೆ. ತುಂಬ ದಿನಗಳ ನಂತರ ಬಂದೈತೆ. ಹೋಯ್ತು ಅಂದ್ಕೊಂಡು ನಾನು ಅಲ್ಲಿಂದ ಇಸ್ಕೊಂಬಂದೆ. ಆದರೂ ನೋಡಿ ಇದು ಬಂತು. ಯಾಕೆಂದರೆ ಅಳಿಲೇ ತುಂಬ ಕಡ್ದಾಕಿ ಅದು ಬೀಜ ಆಗೋಕ್ಕೆ ಬಿಡಲಿಲ್ಲ ನನಗೆ. ಅದರಿಂದ ಇಸ್ಕೊಂಬಂದಿದ್ದೀನಿ. ನೋಡಬೇಕು ಈ ಸರಿ ವೈಟು ಆಮೇಲೆ ರೆಡ್ಡು ಇಸ್ಕೊಂಬಂದಿದ್ದೀನಿ. ಲೈಟ್ ಪಿಂಕ್ ಒಂದಿತ್ತು ನನ್ನ ಹತ್ರ, ಹೋಯ್ತು. ಅದೇನು ಮಾಡೋಕ್ಕಾಗಲ್ಲ. ನಾವು ಇದಕ್ಕೆ ಗೋವಾಗೆ ಹೋದಾಗ ತಂದಿದ್ವಿ, ಅದು ಸಿಗಲೇ ಇಲ್ಲ ಕೊನೆಗೂ. ಆಮೇಲೆ ಇದು ಚೇಪೆಕಾಯಿ ಗಿಡ ಕಸಿ ಕಟ್ಟಿ, ಬೀಜದಿಂದ ಬಂದಿರೋ ಗಿಡದಿಂದ ಕಸಿ ಕಟ್ಟಿ ಮಾಡಿದ್ದು. ಇದರಲ್ಲಿ ಮೊನ್ನೆ ನೋಡ್ತಾ ಬರ್ತಾಯಿದ್ದೆ ಸಾಯಂಕಾಲದ ಹೊತ್ತು, ತುಂಬ ಹುಳ ಇದರಲ್ಲಿ. ಅವರೆಕಾಯಿ ಆಮೇಲೆ ಅಲಸಂದೆಕಾಯಿ ಇದರಲ್ಲೆಲ್ಲ ಹುಳ ಬರುತ್ತೆ ನೋಡಿ, ಕಪ್ಪುಗೆ. ಆ ಥರ ಹುಳ ಬಂದುಬಿಟ್ಟಿತ್ತೆಲ್ಲ ಇದೊಂದೇ ಗಿಡಕ್ಕೆ. ಆವಾಗ ಹಿಂದೆಲೇ ನಾನು ಚಿಕ್ಕದು ಸ್ಪ್ರೇ ಬಾಟ್ಲು ತೊಗೊಂಡು ಲೈಜಿಲು ಹಾಕಿ, ಸ್ವಲ್ಪ ನೀಮಾಯಿಲು ಲೈಜಿಲು ಎರಡೂ ಸೇರಿಸ್ಬಿಟ್ಟು ಹೊಡೆದೆ. ಸ್ವಲ್ಪ ಇತ್ತು ನೀಮಾಯಿಲು, ಅದರಿಂದ ಇದೊಂದು ಕೊಡ್ದಿದ್ದೀನಿ. ಅವಾಗೇ ಸ್ವಲ್ಪ ಎಲೆಗಳ ಮೇಲೆ ಇದ್ದಿದ್ವಲ್ಲ ಉದುರೋಗಿದ್ದಾವೆ. ಕುಡಿಲೇ ಜಾಸ್ತಿ ಇದ್ದವು. ತುಂಬ ಸಣ್ಣ ಚಿಗುರಿ ಇರುತ್ತಲ್ಲ, ಅದು ಕಾಣ್ದಂಗಿದ್ವು. ಅದನ್ನು ನೋಡಿಬಿಟ್ಟು ತಕ್ಷಣ ಅವತ್ತೇ ಹೊಡೆದಿದ್ದಕ್ಕೆ ಇವಾಗೆಲ್ಲ ಹೋಗಿದೆ. ತಿರ್ಗಾ ಮಾರನೇ ದಿನ ಅದು ಸತ್ತಂಗೆ ಆಗಿದ್ವು. ಆದರೂ ಅಲ್ಲೊಂದು ಇಲ್ಲೊಂದು ಇದ್ವು. ಅವನ್ನೆಲ್ಲ ಕೈಯಲ್ಲಿ ಹೊಸ್ಕಾಕ್ಬಿಟ್ಟು ಇವಾಗ ನಾನು ಈ ಥರ ಬುಷಿಯಾಗಿ ಬೆಳೆಯೋಕ್ಕೆ ಬಿಡೋದು ಬೇಡ ಅಂತ ಹಿಂದ್ಗಡೆ ಇರೋ ಎಲೆಗಳೆಲ್ಲ ತೆಗ್ದಿದ್ದೀನಿ.
ತೆಗಿತೀನಿ. ಈ ಥರ ಬುಷಿಯಾಗಿದ್ದಾಗೆ ಈ ಮಳೆಗಾಲ ಶುರುವಾಗುತ್ತಲ್ವ, ಆವಾಗ ಜಾಸ್ತಿ ಆಗ್ಬಿಡುತ್ತೆ ನೋಡಿ. ಈ ಥರ ಕೊನೆಗೆಲ್ಲ ತುಂಬ ಕಪ್ಪಗಾಗ್ಬಿಟ್ಟಿತ್ತು. ಅಲ್ಲಿ ಚಿಗುರೇ ಇಲ್ವೇನೋ, ಬರೀ ಕಪ್ಪಗೇನೋ ಆಗಿದೆಯೇನೋ ಅನ್ನೋ ಥರ ಆಗಿತ್ತು. ನಾನು ಫೋನ್ ಕೆಳಗಡೆ ಇಟ್ಟು ಬಂದಿದ್ದೆ, ಆವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ನೋಡಿಬಿಟ್ಟು ಆಗಿಂದಾಗಲೇ ನಾನು ಒಂಚೂರು ಇದ್ದಿದ್ದು ನೀಮ ಇಲ್ಲೆಲ್ಲೇ ಸ್ವಲ್ಪ ಲೈಜಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೊಡೆದ್ಬಿಟ್ಟೆ. ಇವಾಗ ಬೆಳಗ್ಗೆ ನೋಡಿದ್ರೆ ಅವು ಕಮ್ಮಿ ಆಗಿದ್ವು, ಎಲ್ಲೋ ಒಂದೊಂದು ಇತ್ತು. ಆ ಕೈಯಿಂದನೇ ಹೊಸ್ಕಾಕಿ ಇವಾಗ ಎಲೆ ಎಲ್ಲ ನಾನು ಹಿಂದ್ಗಡೆ ಇರೋವೆಲ್ಲ ತೆಗಿತಾ ಇದ್ದೀನಿ ನೋಡಿ. ಹಿಂದ್ಗಡೆ ಪೂರ್ತಿ ಹಿಂದ್ಗಡೆ ಇದ್ದಾಗ ಗಾಳಿನೂ ಆಡೋಲ್ಲ, ಬಿಸಿಲು ಸ್ವಲ್ಪ ಬಿದ್ದಾಗ ಬಿಸಿಲು ಬೀಳೋಲ್ಲ. ಆ ಥರ ಬುಷಿಯಾಗಿ ಬೆಳೆದ್ರೆ ನಾನು ಅದಕ್ಕೆ ಜಾಸ್ತಿ ಬುಷಿಯಾಗಿ ಬೆಳೆಯೋಕ್ಕೆ ಯಾವ ಗಿಡಗಳು ಬಿಡೋಲ್ಲ. ಬುಷಿಯಾಗಿ ಬೆಳೆಯೋಕ್ಕೆ ಬಿಟ್ಟರೆ ನೋಡೋಕ್ಕೇನೋ ಚೆನ್ನಾಗಿರುತ್ತೆ, ಈ ಥರ ಬೆಸ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ನಮಗೆ ಗಿಡ ಆರೋಗ್ಯವಾಗಿರಬೇಕು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಚೆನ್ನಾಗಿರಲ್ಲ ಅಂತಲ್ಲ, ಒಟ್ಟು ಆರೋಗ್ಯವಾಗೂ ಇರುತ್ತೆ. ಗಾಳಿ ಬಿಸಿಲು ಇವಕ್ಕೂ ಸಿಗುತ್ತೆ. ಅದರಿಂದ ನಾನು ಯಾವೇ ಗಿಡ ಆಗಲಿ ಕೆಳಗಡೆ ಮಣ್ಣು ಕಾಣಂಗೆ ಸ್ವಲ್ಪ ಎಲೆಗಳೆಲ್ಲ ತೆಗೆದು ಬಿಡ್ತೀನಿ, ಅಲ್ಲಿ ಬಂದಿರೋ ಸ್ಟೆಮ್ಮೆಲ್ಲ ಕಟ್ ಮಾಡಿಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದನೇ ನನಗೆ ಇಷ್ಟೊಂದು ಗಿಡಗಳಿದ್ರೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂತ ಅನಿಸುತ್ತೆ. ಇಲ್ಲಾಂದರೆ ತುಂಬ ಒಂದಕ್ಕೊಂದು ಅಕ್ಕಪಕ್ಕ ಇರ್ತಾವಲ್ವ, ಒಂದರಿಂದ ಒಂದು. ಆಮೇಲೆ ಇದು ನೋಡಿ ಮೈಸೂರಿಂದ ತಂದಿದ್ದು ಕಟಿಂಗ್ ಇಟ್ಟಿದ್ದೆ, ಡಬಲ್ ಪೆಟಲ್ಲು ಅಂತೇಳಿ ತಂದಿದ್ನಲ್ಲ, ಅದರಲ್ಲಿ ಒಂದು ಕಡ್ಡಿ ಒಣಗೋಗಿತ್ತು, 3 ಹಸಿರಿತ್ತು ಅಂತ ಬಿಟ್ಟೆ, 2 ಚಿಗುರಿತು. ಇನ್ನೂ ಒಂದು ಇವತ್ತು ಕಿತ್ತಾಕೋಣ, ತುಂಬ ದಿನ ಆಯಿತು ಅಂತ ನೋಡಿದ್ರೆ ಕೆಳಗಡೆಯಿಂದ ಚಿಗುರಿದೆ, ಬೇರೆ ಕೆಳಗಡೆಯಿಂದ ಚಿಗುರಿದೆ. ಆದರೆ ತುಂಬ ದಿನ ಆಯಿತು, ಇದು ಸುಮಾರು 4-5 ತಿಂಗಳ ಮೇಲೆ ಆಯಿತು ಅನಿಸುತ್ತೆ ಕಟಿಂಗ್ ಇಟ್ಟು. ಇಷ್ಟೇ ಬೆಳೆದಿರೋದು, ಆದರೆ ಎಷ್ಟು ನಿಧಾನ ಆಯಿತು ಅಂತ ಅನಿಸುತ್ತೆ. ಒಟ್ಟು ಇದು ಇನ್ನೂ ಬೇರು ಬಂದಿರಲ್ಲ, ನಾವು ಈಗಲೇ ಅದನ್ನೇನು ಡಿಸ್ಟರ್ಬ್ ಮಾಡಬಾರ್ದು. ಇದು ನೋಡಿ ಮೊನ್ನೆ ಲಿಂಗಸೂರಿನ ತಂದಿಟ್ಟಿದ್ದು ಎಷ್ಟು ಬೇಗ ಚಿಗುರಿದೆ. ಆಮೇಲೆ ಅದಕ್ಕಿಂತ ಚಿಕ್ಕದಿದು ಕಡ್ಡಿಗಳು. ಈ ಥರ ಚಿಕ್ಕ ಕಡ್ಡಿಗಳು ಇಟ್ಟರೆ ಬೇಗನೆ ಬರುತ್ತೆ. ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ, ಇದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಎಲೆ ಎಲ್ಲ ಬಂದಿದ್ದಾವೆ. ಇದು ಇಟ್ಟು ಸುಮಾರು 15 ದಿನ ಕೂಡ ಆಗಿಲ್ಲ, ಅಷ್ಟು ದಿನಕ್ಕೇ ಅದು ಆಗಲೇ ಎಲೆ ಬಂದಿದ್ದಾವೆ, ಅಂದರೆ ಬೇರೆ ಬಂದಿರಲ್ಲ. ಇವಾಗ ನಾವು ಅದನ್ನು ಏನು ಡಿಸ್ಟರ್ಬ್ ಮಾಡಬಾರ್ದು, ಅದರಲ್ಲಿ ಬೇರೆ ಗಿಡಗಳು ಬೆಳೆಯೋಕ್ಕೆ ಬಿಡಬಾರ್ದು. ಆ ಕಡ್ಡಿ ಅಲುಗಾಡ್ದಂಗೆ ನೋಡ್ಕೋಬೇಕು, ಆವಾಗ ಅದು ಬೇಗನೆ ಚೇರ್ತಾರೆ. ಇದು ಅದಕ್ಕಿಂತ ಬೇಗನೆ ಚಿಗುರ್ಕೊಳ್ಳುತ್ತೆ. ಚಿಕ್ಕ ಕಡ್ಡಿ ಆದಷ್ಟು ಬೇಗ ಚಿಗುರ್ಕೊಂಬಿಡುತ್ತೆ. ಆಮೇಲೆ ನಾನು ಸಂಪಿಗೆ ಗಿಡದಲ್ಲಿ ತೆಗೆದಿರೋ ಮಣ್ಣೆಲ್ಲ ಈ ಥರ ಗ್ರೋ ಬ್ಯಾಗ್ ಹಾಕಿದ್ದೀನಿ. ನಮಸ್ತೆ.